ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಯಶು ತೇಜು ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ರಾಯರ ವಾರ ಆಗಿರೋದ್ರಿಂದ, ಅಂದರೆ ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಸ್ವಲ್ಪ ಕೆಲಸಗಳು, ಪೂಜೆ ಕೆಲಸಗಳೆಲ್ಲ ಇರುತ್ತೆ ಅಲ್ವಾ, ಅದಕ್ಕೆ ಬೆಳಗ್ಗೆ 6 ಗಂಟೆಗೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ಕಸ ಗುಡಿಸಿ ಕ್ಲೀನಾಗೆಲ್ಲ ರಂಗೋಲಿ ಹಾಕಿ ಬಾಗಿಲೆಲ್ಲ ತೊಳೆದು ಅದಕ್ಕೂ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡಿಕೊಂಡೆ. ಇವತ್ತೇನು ನನಗೆ ಅಷ್ಟೊಂದೇನು ಕೆಲಸ ಇರಲಿಲ್ಲ, ಯಾಕಂದರೆ ಅಮ್ಮನೇ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತಿದ್ರು, ಅಂದರೆ ಅಮ್ಮನೇ ಪೂಜೆ ಮಾಡ್ತಾಯಿದ್ರು ಇವತ್ತು ಅಂದ್ಬಿಟ್ಟು. ಬೆಳಗ್ಗೆ ಎಲ್ಲರೂ ಬೇಗ ಎದ್ದಿರೋದ್ರಿಂದ ಎಲ್ಲರೂ ಒಂದೊಂದು ಕೆಲಸ ಅಂತ ಅಂದರೆ ಬೇಗ ಮುಗ್ದೋಯ್ತು. ಅದಕ್ಕೆ ನನಗೆ ಇವತ್ತೇನು ಅಷ್ಟೊಂದು ಕೆಲಸ ಆಗಲಿ ಸ್ಟ್ರೆಸ್ ಅಂತ ಆಗಲಿ ಆ ಥರ ಏನಿರಲಿಲ್ಲ ಇವತ್ತು. ಒಂದೊಂದು ದಿನ ಮಾತ್ರ ನಮ್ಮ ಅಕ್ಕ ಏನಾದರೂ ಎದ್ದೊಳ್ಳಿಲ್ಲ ಅಂದರೆ ಸ್ವಲ್ಪ ಕೆಲಸ ನನಗೆ ಇರುತ್ತೆ ಜಾಸ್ತಿ. ಅವರೆದ್ರೆ ಸ್ವಲ್ಪ ಕಸ ಗುಡಿಸೋದು, ನೆಲ ಒರೆಸೋದೆಲ್ಲ ಮಾಡಿಕೊಡ್ತಾರೆ. ಅವರು ಬೇಗ ಎದ್ದೊಳ್ಳಿಲ್ಲ ಅಂತ ಅಂದರೆ ಎಲ್ಲ ಕೆಲಸ ನಾನೇ ಮಾಡಬೇಕಾಗುತ್ತೆ. ದಿನ ನಾನು ಬಾಗಿಲು ತೊಳೆಯೋ ರೋಟಿನಲ್ಲಿ ಇವತ್ತು ಮಾತ್ರ ಒಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದೇನಂತ ಕಂಡುಹಿಡೀರಿ ಆಯಿತಾ, ಆಮೇಲೆ ನಾನು ಹೇಳ್ತೀನಿ. ಇಷ್ಟು ದಿನ ಬರೀ ಬಾಗಿಲು ತೊಳೆದು ಬರೀ ರಂಗೋಲಿ ಹಾಕಿ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ಹೂವು ಇಟ್ಟು ಅಷ್ಟೇ ಮಾಡ್ತಿದ್ದೆ. ಇವತ್ತು ನಿನ್ನೆ ಒಂದು ರೀಲ್ಸ್ ನೋಡ್ತಾ ಇದ್ದೆ, ಹಂಗೆ ಅಲ್ಲಿ ಹೊಸ್ಲು ಮೇಲೆ ರಂಗೋಲಿ ಬಿಡಿಸ್ತಾ ಇದ್ರು, ಓಕೆನಾ. ಅದನ್ನ ನೋಡಿಬಿಟ್ಟು ನಾನು ಯಾಕೆ ಇಷ್ಟು ದಿನ ಬಿಡಿಸ್ತಿರ್ಲಿಲ್ಲ ಅಂತ ಅನ್ಕೊತಿದ್ದೆ. ಅದನ್ನ ನೋಡಿ ಇವತ್ತು ಒಂದ್ಸತಿ ಟ್ರೈ ಮಾಡೋಣ, ಚೆನ್ನಾಗಿ ಬರುತ್ತಾ ಇಲ್ವಾ ಅಂದ್ಬಿಟ್ಟು ಟ್ರೈ ಮಾಡಿದೆ. ಹೊಸ್ಲು ಮೇಲೆ ರಂಗೋಲಿ ಬಿಡಿಸಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ನಾನು ಯಾಕೆ ಇಷ್ಟು ದಿನ ಬಿಡಿಸ್ತಾನೆ ಇರಲಿಲ್ಲ ಅನ್ಕೋತಿದ್ದೆ. ಹೊಸ್ಲು ಮೇಲೇನೋ ಇಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ಬಿಟ್ಟು ಹೋದೆ ಈಚೆಗಡೆ ಬಿಡಿಸೋಣ ಅಂದ್ಬಿಟ್ಟು. ಮೈಂಡಲ್ಲಿ ಬೇರೆ ರಂಗೋಲಿ ಬಿಡಿಸ್ಬೇಕು ಅಂತ ಚುಕ್ಕಿ ಇಟ್ಟಿದ್ದೆ. ಆದರೆ ಚುಕ್ಕಿ ಸೇರಿಸ್ತಾ ಯಾವುದ್ಯಾವುದೋ ರಂಗೋಲಿ ಆಗ್ಬಿಟ್ಟೈತೆ. ನಾನು ಬಿಡಿಸ್ಬೇಕು ಅಂದ್ಕೊಂಡಿದ್ದೆ ಒಂದು, ಇಲ್ಲಿ ಬಿಡಿಸಿರೋದೇ ಒಂದು. डिप्रेशन डिप्रेशन में रहता हूँ हमेशा, अब भी मैं डिप्रेशन में हूँ. ಹೋಗ್ಲಿ ಬಿಡಿ, ಅಷ್ಟೊಂದೇನು ಚೆನ್ನಾಗಿಲ್ಲ ಅಂದ್ರೂ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ, ಅಷ್ಟಿದ್ರೆ ಸಾಕಲ್ವಾ. ಆಮೇಲೆ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಪಾಟ್ಗೆಲ್ಲ ನೀರು ಹಾಕಿಲ್ಲ ಅಂತ ಹೇಳಿತ್ತು ನಮ್ಮ ಮಮ್ಮಿ. ನೆನ್ನೆನೇ ಹಾಕು ಅಂದರು, ನೆನ್ನೆ ನೈಟ್ ಆಗಿಬಿಟ್ಟಿತ್ತು, ನೈಟಲ್ಲಿ ಹಾಕ್ಬಾರ್ದು ಅಂತ ಹೇಳಿ ಬೆಳಗ್ಗೆ ಎದ್ದಿದ ತಕ್ಷಣ ಹಾಕ್ತೀನಿ ಬಿಡಮ್ಮ ನಾನೇ ಅಂತ ಹೇಳಿ ಪಾಟ್ಗೆಲ್ಲ ನೀರು ಹಾಕಿದೆ. ಇಲ್ಲಿ ಗಿಡಗಳು ಇಡೋಕ್ಕೆ ಜಾಗ ಇಲ್ದಿರೋ, ಅಂದರೆ ಸ್ಪೇಸ್ ಇಲ್ದಿರೋ ಕಾರಣ ಸ್ವಲ್ಪ ಗಿಡಗಳು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀವಿ. ಅದು ಚೇರ್ ಮೇಲೆ ಇಟ್ಟಿದ್ದೀವಿ, ಯಾಕಂದರೆ ಕೆಳಗಡೆ ಇಟ್ಟರೆ ಫುಲ್ಲು ಮಣ್ಣೆಲ್ಲ ಬಂದು ಮನೆ ಬಾಗ್ಲ ಹತ್ರನೇ ನಿಂತ್ಕೊಳ್ಳುತ್ತೆ ಅಂದ್ಬಿಟ್ಟು. ಚೇರ್ ಮೇಲಾದ್ರು ಇಟ್ಟರೆ ಸ್ವಲ್ಪ ನೀರಾದರೂ ಕೆಳಗಡೆ ಬೀಳುತ್ತೆ, ಆದ್ದರಿಂದ ಮಣ್ಣು ಬರಲ್ಲ ಅಂದ್ಬಿಟ್ಟು ಅದಕ್ಕೆ ಚೇರ್ ಮೇಲೆ ಇಟ್ಟಿದ್ದೀವಿ. ಇನ್ನೂ ಸ್ವಲ್ಪ ಪಾಟ್ಗಳನ್ನೆಲ್ಲ ತರೋಣ ಅಂತ ಹೇಳಿ ಸುಮ್ಮನೆ ಆಗಿದ್ದೀವಿ. ನಾನು ಫ್ರೆಶ್ ಅಪ್ ಎಲ್ಲ ಆಗಿ ನಾಷ್ಟ ಮಾಡೋಣ ಅಂತ ಬಂದೆ. ನಾಷ್ಟಕ್ಕೆ ನಮ್ಮಮ್ಮ ಇವತ್ತು ಇಡ್ಲಿ ಮತ್ತು ಸಾಂಬಾರು ಮಾಡಿತ್ತು. ನಾನು ನಾಷ್ಟ ಮಾಡಿ ಮುಗಿಸೋಷ್ಟರಲ್ಲಿ ನಮ್ಮಮ್ಮ ಈ ಕಡೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಫೋಟೋಗೆಲ್ಲ ಹೂವು ಮುಡಿಸಿ ನೀಟಾಗಿ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ದೇವ್ರ ಮನೆ ಮಾತ್ರ ಸಖತ್ತಾಗಿ ಕಾಣ್ತಾಯಿತ್ತು ಇವತ್ತು. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಇವತ್ತು. ಮೋಸ್ಟ್ಲಿ ನಮ್ಮಮ್ಮ ಪೂಜೆ ಮಾಡ್ತಾ ಇರೋದಕ್ಕೇನಾದ್ರು ಇಷ್ಟು ಚೆನ್ನಾಗಿ ಕಾಣ್ತೈತಾ. ಆಮೇಲೆ ಅಮ್ಮಂಗೆ ಕೆಲಸಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಮ್ಮನೂ ನಾಷ್ಟ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ಅವರು ಹೊಂಟರು. ಅವ್ರಿಗೂ ನಾನು ಬಾಯೆಲ್ಲ ಮಾಡಿ, ನಾನು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಸ್ವಲ್ಪ. ಇವತ್ತು ರಜಾ ಬೇರೆ ಇತ್ತಲ್ಲ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾನು ಪೂಜೆ ಮುಗಿಸ್ಕೊಂಡೆ. ಅಮ್ಮ ಮಾಡಾದ್ಮೇಲೆ ತಿರ್ಗಾ ನಾನು ಮತ್ತೆ ಪೂಜೆ ಮಾಡಿ ರೆಡಿ ಆಗೋಣ ಅಂತ ಬಂದೆ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಮತ್ತೆ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಹೋಗೋಕ್ಕಾಗಲ್ಲ ಗುರುವಾರ ಹೊತ್ತು ರಾಯರ ದೇವಸ್ಥಾನಕ್ಕೆ ಅಂದ್ಬಿಟ್ಟು, ಇವತ್ತು ಹೆಂಗಿದ್ರು ರಜೆ ಇತ್ತಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೆ. ಇವತ್ತು ವೈಟ್ ಕಲರು ಮತ್ತು ಬ್ಲೂ ಡಾಟ್ಸ್ ಇರೋ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಅಂದರೆ. ಆಮೇಲೆ ನಾನು ರೆಡಿ ಆಗೋಣ ಅಂತ ಹೋದೆ. ರೆಡಿ ಆಗೋಕ್ಕೆ ಹೋದರೆ ಕರೆಂಟೇ ಹೋಗ್ಬಿಡೋದ, ಯಾಕಂದರೆ ವೆದರ್ ಬೇರೆ ಸ್ವಲ್ಪ ಕೋಲ್ಡ್ ಆಗಿತ್ತಲ್ಲ, ಅಂದರೆ ಮೋಡ ಎಲ್ಲ ಕೌಕೊಂಡಿರೋ ಥರ ಇತ್ತು. ಅಷ್ಟೊಂದೇನು ಬಿಸಿಲಿರಲಿಲ್ಲ. ಬಿಸಿಲು ಬಂದರೆ ಯಾವ ಲೈಟ್ ಅವಶ್ಯಕತೆಯೂ ಇರಲಿಲ್ಲ. ಬಿಸಿಲಿಲ್ಲ ಅಂದರೆ ಮಾತ್ರ ಸ್ವಲ್ಪ ಲೈಟ್ ಹಾಕ್ಕೊತೀನಿ. ಕರೆಂಟ್ ಬೇರೆ ಹೋಗಿತ್ತಲ್ವಾ, ಸ್ವಲ್ಪ ಕತ್ಲು ಥರ ಕಾಣ್ತಾ ಇತ್ತು ಅಂದ್ಬಿಟ್ಟು ನಾನು ಕ್ಯಾಮ್ರಾನ ಕನ್ನಡಿ ಕಡೆ ತಿರುಗಿಸ್ದೆ. ಅದರ ವಿಂಡೋಸಿಂದ ಆದರೂ ಬೆಳಕು ಬರುತ್ತೆ ಅಂದ್ಬಿಟ್ಟು ಅದು ಚೆನ್ನಾಗಿ ಕಾಣ್ತಾ ಇತ್ತು. ಆಮೇಲೆ ಲಿಪ್ಸ್ಟಿಕ್ ಎಲ್ಲ ಅಪ್ಲೈ ಮಾಡಿ ನಾನು ಸ್ಟಿಕ್ಕರ್ ಎಲ್ಲ ಇಟ್ಕೊಂಡು ನನ್ನ ಹಣೆಯಲ್ಲಿ ಕುಂಕುಮ ಮತ್ತು ಇನ್ನೊಂದು ಯೆಲ್ಲೋ ಕಲರ್ ಗಂಧ ಇಲ್ಲ ಅಂತ ಅಂದರೆ ನಾನು ಚೆನ್ನಾಗೇ ಕಾಣಲ್ಲ. ಅದಿಟ್ಟರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರ್ತೀನಿ ಗೊತ್ತಾ. ನನಗೂ ಯಾವಾಗಲೂ ಕುಂಕುಮ ಮತ್ತು ಗಂಧ ಇರಲೇಬೇಕು ನನ್ನ ಹಣೆಯಲ್ಲಿ, ಇಲ್ಲ ಅಂದರೆ ಒಂಥರ ಏನೋ ಒಂಥರ ಚೆನ್ನಾಗೇ ಕಾಣ್ತಾ ಇರಲ್ಲ.
ಯಾವಾಗಾದರೂ ಈಚೆ ಹೋಗ್ಬೇಕಾದ್ರೂ ಅಷ್ಟೇ, ನಾನು ಕುಂಕುಮ ಮತ್ತು ಗಂಧ ಇಲ್ಲದೆ ನಾನು ಎಲ್ಲೂ ಆಚೆ ಹೋಗಲ್ಲ, ಅವೆರಡು ಇಟ್ಕೊಂಡೇ ಆಚೆ ಹೋಗೋದು. ಆಮೇಲೆ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ಇವತ್ತು ಗುರುವಾರ ಬೇರೆ ಆಗಿರೋದ್ರಿಂದ ತುಂಬ ರಶ್ ಇರ್ತಾರೆ ಜನ, ಬಸ್ಸೆಲ್ಲ ರಶ್ ಇರುತ್ತೆ ಅಂದ್ಕೊಂಡೆ. ಆದರೆ ಅಲ್ಲಿ ಬಸ್ ಸ್ಟಾಪ್ಗೆ ಹೋಗಿ 2 ನಿಮಿಷ ಕಾಯ್ದಿದ ತಕ್ಷಣ ಬೇಗ ಬಂದ್ಬಿಡ್ತು ಬಸ್ಸೆಲ್ಲ ಅಷ್ಟೊಂದೇನು ರಶ್ ಇರಲಿಲ್ಲ ಇವತ್ತು. ಬಸ್ ಇಳ್ಕೊಂಡು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ದೇವಸ್ಥಾನದ ಹತ್ರ, ಇಲ್ಲ ಆಟೋಗಳಿರುತ್ತೆ. ನಾನಿನ್ನೇನು ಸ್ವಲ್ಪ ದೂರ ಅಷ್ಟೇ ಅಲ್ವಾ, ನಡ್ಕೊಂಡೇ ಹೋಗ್ಬಿಡೋಣ ಅಂತ ಹೋಗ್ತಿದ್ದೆ. ಹೋಗೋ ದಾರಿಲಿ ಒಬ್ಬರು ಯಾರೋ ನನಗೆ ಹೆಲ್ಪ್ ಮಾಡಿದ್ರು, ಅಂದರೆ ಡ್ರಾಪ್ ಮಾಡಿದ್ರು ದೇವಸ್ಥಾನದವರೆಗೂ ಫ್ರೀಯಾಗಿ. ಬನ್ನಿ ನಾವು ಹೋಗ್ತಾ ಇದ್ದೀವಿ, ಯಾಕೆ ಬಿಸಿಲಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿ ಡ್ರಾಪ್ ಮಾಡಿದ್ರು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಸ್ಸಲ್ಲೇನೋ ರಶ್ ಇರಲಿಲ್ಲ ಬಿಡು ಅಂದ್ಕೊಂಡು ಹೋದೆ. ಆಮೇಲೆ ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ನೋಡಿದಾಗಲೇ ಗೊತ್ತಾಗಿದ್ದು, ದೇವಸ್ಥಾನದೊಳಗಡೆ ಕಾಲಿಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ತುಂಬೋಗ್ಬಿಟ್ಟಿದ್ರು. ನಾನು ಬಂದಿದ್ದು ಹೊನ್ನನಟ್ಟಿ ಹತ್ರ ಇರೋ ರಾಘವೇಂದ್ರ ಟೆಂಪಲ್ಗೆ. ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಮೇ ಬಿ ಸೆಕೆಂಡ್ ಟೈಮ್ ಏನೋ ಅಷ್ಟೇ ಅನಿಸುತ್ತೆ. ನಾನು 2 ಸರಿ ಬಂದಿರೋದು. ಇನ್ನು ಮಿಕ್ಕಿದ ಸರ ಎಲ್ಲ ಹೋದರೆ ನಾನು ಕಡಬ್ಗೆರೆ ಹತ್ರ ಇರೋ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಸ್ವಲ್ಪ ಫ್ರೀಯಾಗಿರುತ್ತೆ. ಇದಿನ್ನು ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರಲ್ವ, ಅದಕ್ಕೆ ಅಷ್ಟೊಂದೇನು ಜಾಗ ಇರಲ್ಲ ಅಂತ ಹೇಳ್ಬಿಟ್ಟು, ಹಾಗೆ ಇಲ್ಲಿಂದ ಸ್ವಲ್ಪ ದೂರನೂ ಆಗುತ್ತೆ ಅಂದ್ಬಿಟ್ಟು ನಾನು ಕಡಬ್ಗೆರೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗೋದು ಯಾವಾಗಲೂ. ಅಷ್ಟು ಜನಗಳ ಮಧ್ಯೆ ನಾನು ಕ್ಯೂ ಅಲ್ಲಿ ನಿಂತು ರಾಯರ ದರ್ಶನ ಪಡ್ಕೊಂಡು ಆಚೆ ಬಂದು ಪ್ರಸಾದ ಕೊಡ್ತಾಯಿದ್ರು. ನಾನು ಅಲ್ಲೇ ಪ್ರಸಾದ ತಿನ್ಕೊಂಡು ಜಾಸ್ತಿ ಹೊತ್ತು ಅಲ್ಲಿ ಇರೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ರಶ್ ಇತ್ತಲ್ವಾ, ನಿಂತ್ಕೊಳ್ಳೋಕ್ಕೂ ಸಹ ಜಾಗ ಇರಲಿಲ್ಲ ಅಲ್ಲಿ. ಅದಕ್ಕೆ ನಾನು ಬೇರೆ ದಿವಸ ಯಾವತ್ತಾದರೂ ಫ್ರೀ ಇರೋ ದಿವಸ ಬಂದು ನೆಮ್ಮದಿಯಾಗಿ ಕೂತ್ಕೊಂಡು ನನಗೆ ಸಾಕಾಗೋವರೆಗೂ ಅಲ್ಲೇ ಕೂತು ಆಮೇಲೆ ಬರೋಣ ಅಂತ ಹೇಳ್ಬಿಟ್ಟು ಇವತ್ತು ಬೇಗನೆ ಬಂದುಬಿಟ್ಟೆ ಅಲ್ಲಿಂದ. ಆ ಕಡೆಯಿಂದ ಹೋಗ್ಬೇಕಾದ್ರೆ ಯಾರೋ ಡ್ರಾಪ್ ಕೊಟ್ಟರು, ಆದರೆ ಈ ಕಡೆಯಿಂದ ನಡ್ಕೊಂಡೇ ಹೋಗ್ಬೇಕಲ್ವಾ. ನಾನು ಬೆಳಗ್ಗೆ ಬರಬೇಕಾದ್ರೆ ಅಷ್ಟೊಂದೇನು ಬಿಸಿಲಿರಲಿಲ್ಲ, ಈ ಕಡೆಯಿಂದ ಹೋಗ್ಬೇಕಾದ್ರೆ ತುಂಬ ಬಿಸಿಲಿತ್ತು. ಆ ಬಿಸಿಲಲ್ಲೇ ನಡ್ಕೊಂಡೋದೆ ನಾನು ಮನೆಯಿಂದ ಬರಬೇಕಾದ್ರೆ ಬಸ್ಸೇನು ಅಷ್ಟೊಂದು ರಶ್ ಇರಲಿಲ್ಲ. ಈ ಕಡೆಯಿಂದ ದೇವಸ್ಥಾನದಿಂದ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ರಶ್ ಇತ್ತು ಅಂದರೆ, ಬಸ್ ಸ್ಟ್ಯಾಂಡಲ್ಲೂ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಬಸ್ ಸ್ಟ್ಯಾಂಡು ತುಂಬೋಗ್ಬಿಟ್ಟಿತ್ತು. ಇನ್ನೇನು ಮಾಡೋದು, ಹೋಗ್ಬೇಕಾದ್ರೆ ಎಲ್ಲಾದರೂ ಸೀಟ್ ಸಿಗುತ್ತೆ ಅಂತ ನಾನು ಅದಕ್ಕೆ ಹತ್ಕೊಂಡೆ. ಆದರೆ ನಾನು ಹೋಗೋವರೆಗೂ ಸೀಟೇ ಸಿಗಲಿಲ್ಲ. ಆಮೇಲೆ ಮನೆಗೆ ಬಂದು ಸ್ವಲ್ಪ ಆಚೆ ಕಡೆ ಕೆಲಸ ಇತ್ತು ಅಂದ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಆಲೇ ಮಳೆ ಶುರುವಾಗಿತ್ತು. ಮಧ್ಯಾಹ್ನ ಟೈಮಲ್ಲೆಲ್ಲ ಅಷ್ಟು ಬಿಸಿಲು ಬರುತ್ತೆ. ಇನ್ನೇನು 4 ಗಂಟೆ 5 ಗಂಟೆ ಆಯಿತು ಅಂತಂದರೆ ಆಲೇ ಮಳೆ ಸ್ಟಾರ್ಟ್ ಆಗಿರುತ್ತೆ. ಈ ಕ್ಲೈಮೇಟೇ ಅರ್ಥ ಮಾಡ್ಕೊಳಕ್ಕಾಗ್ತಾಯಿಲ್ಲ ನನಗೆ. ಆದರೂ ಕ್ಲೈಮೇಟ್ ಮಾತ್ರ ಸಖತ್ತಾಗೇ ಇತ್ತು. ಸ್ವಲ್ಪ ಸ್ವಲ್ಪ ಮಳೆ ಬರ್ತಾಯಿತ್ತು, ಸ್ವಲ್ಪ ಸ್ವಲ್ಪ ಬಿಸಿಲು ಬರ್ತಾಯಿತ್ತು, 2 ಬರ್ತಾಯಿತ್ತಲ್ಲ. ನಾನೆಲ್ಲ ಇವತ್ತು ಕಾಮನಬಿಲ್ ಬರುತ್ತೆ ಅಂದ್ಕೊಂಡಿದ್ದೆ, ಆದರೆ ಮಳೆನೇ ನಿಂತೋಯ್ತು, ಟೋಟಲಿ ಬಿಸಿಲೇ ಬಂತು ಮತ್ತೆ. ಇನ್ನೇನು ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಸಂಜೆ ಅಮ್ಮ ಪೂಜೆ ಮಾಡು ಅಂತ ಹೇಳೋಗಿದ್ರು ಅಂದ್ಬಿಟ್ಟು ಬೆಳಗ್ಗೆನೇ ಎಲ್ಲ ದೇವ್ರಿಗೆ ಪೂಜೆ ಮಾಡಿ ಹೋಗಿರೋದ್ರಿಂದ ಸಂಜೆ ಏನು ರೆಡಿ ಮಾಡ್ಕೊಳ್ಳೋದಿರಲಿಲ್ಲ, ಬರೀ ದೀಪ ಹಚ್ಚೋದು ಮಾತ್ರ ಅಷ್ಟೇ ಇತ್ತು. ಅಮ್ಮ ಬರೋಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿದ್ದೆ. ಇನ್ನೇನು ಅಮ್ಮನೂ ಬಂದರು ಅಂದ್ಬಿಟ್ಟು ಅವ್ರಿಗೂ ಕಾಫಿ ಎಲ್ಲ ಕಾಯಿಸ್ಕೊಟ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಾಗೆ ಕೂತ್ಕೊಂಡಿದ್ವಿ ಟಿ ವಿ ನೋಡಿಕೊಂಡು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕು, ಶೇರು, ಕಮೆಂಟು ಎಲ್ಲ ಮಾಡಿ. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಕೀಪ್ ಸಪೋರ್ಟಿಂಗ್ ಗೈಸ್. ಇಲ್ಲಿವರೆಗೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.